ಬಂದಾಗ ನಾನು ಹೋಗಿ ತಪ್ಕೊಂಡಷ್ಟೇ ಪುನಃ ಅಲ್ಲಿ ಅಂದರೆ ಅವನ ಅಭಿಮಾನಿಗಳು ಬಿಟ್ಕೊಡ್ನಿಲ್ಲ. ಅವನು ಇನ್ನೂ ನಮ್ಮ ಇದು ಮಾಡಲಿಲ್ಲ. ಅವನೇನಾದರೂ ಅವನು ಮನೆಗೆ ಬಂದು ನನ್ನ ಜೊತೆಲಿ ಮಾತಾಡಿದ್ರೆ ಎಲ್ಲನೂ ಹೇಳ್ಕೊತೀನಿ. ಎಲ್ಲನೂ ಅವನೊಂದಿಗೆ ಹೇಳ್ಕೊಂಡು ಖುಷಿಯಿಂದ ಸಂತೋಷ ಪಡ್ತೀನಿ ಅಷ್ಟೇ. ನಿಮ್ಮ ಊರಿಂದ ಯಾರ್ಯಾರು ಅಲ್ಲಿಗೆ ಬಂದಿದ್ರು ಅವರೆಲ್ಲ ಗಿಲ್ಲಿ ಮತ್ತು ಕಾವ್ಯ ಫೋಟೋ ಹಾಕಿ ಗಿಲ್ಲಿ ಜೊತೆ ಕಾವ್ಯನ ಮದುವೆ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ನೀವೇನಾದ್ರು ತರ್ತೀರಾ ಸೊಸೆಯಾಗಿ ಒಪ್ಕೊಂಡ್ರೆ? ಅದು ನಮಗಂತೂ ನಮ್ಮ ಯಾತ್ಗೂ ಹೋಗ್ಲಿಲ್ಲ, ಯಾತ್ಗೂ ಬರ್ಲಿಲ್ಲ. ನಾವು ಒಂದು ಮನೇಲಿದ್ದರು, ನಮ್ಮ ಕಾಡ್ಗೆ ಹೋಗ್ತೀವಿ, ಮನೆಗೆ ಬರ್ತೀವಿ ಅಂದರೆ ಕರ್ನಾಟಕದ ಜನನೇ ಈ ಥರ ಎಲ್ಲ ಮಾಡಿ ಬೆಳೆಸಿ ಅವ್ನು ಈ ಥರ ಅವ್ನಿಗೇನೇನು ಬೇಕು ಅದನ್ನೆಲ್ಲ ಮಾಡ್ತಾವ್ರೆ. ಅವ್ನಿಗೇನು ಖುಷಿ ಆಯ್ತು ಅದನ್ನೆಲ್ಲನೂ ಅವ್ನು ಪೂರೈಸ್ತವ್ರೆ. ಅದೊಂದು ಖುಷಿ ನನಗೆ. ನಮಗಂತೂ ಏನೂ ಗೊತ್ತಿಲ್ಲ, ನಮ್ಮ ಯಾತ್ಗೂ ಹೋಗ್ನೂ ಇಲ್ಲ. ಅಂದರೆ ಅದನ್ನು ಬಂದು ನಮ್ಗೆ ಹೇಳಿ ಖುಷಿ ಪಡಿಸೋರು ಅಪ್ಪ ಅಮ್ಮನಿಗೆ. ಅದಕ್ಕಿಂತ ಭಾಗ್ಯ ಇನ್ನೇನು ಇಲ್ಲ. ಕಷ್ಟದ ಜೀವನಗಳೆಲ್ಲ ನೆನೆಸ್ಕೊಂಡಿದ್ರಿ ಹಿಂದೆ ಎಲ್ಲ, ಆ ಕಷ್ಟದ ಜೀವನ ನೋಡಿದ್ರೆ ಈಗ ಅವ್ರ ಬೆಳವಣಿಗೆ ನೋಡಿದ್ರೆ ಅಂದರೆ ಅವಾಗ ಕಷ್ಟದಲ್ಲಿದ್ಮು, ಹೇಳ್ಕೋಬೇಕು ಅಂತ ಅಂದರೆ ದುಃಖದಲ್ಲಿದ್ಮು. ಇವಾಗ ಸಂತೋಷ ಆಯ್ತದಲ್ವ, ಸಂತೋಷದ ಮಾತು ಹೇಳ್ಕೊತೀನಿ ಇವಾಗ. ಅಂದರೆ ಇದೆ ಅಯ್ಯೋ ಕಷ್ಟ ಅಂದರೆ ಅಷ್ಟೇ ದುಃಖ, ಅಷ್ಟೇ ನೋವು, ಅಷ್ಟೇ ಕಷ್ಟಪಟ್ಟಿಮಿ. ಅವನು ಊಟ ಇಲ್ಲ ಅಷ್ಟೇ ಅವನು ಅನ್ಭೋಗ್ಸೋಣ. ಅದನ್ನು ಹೇಳ್ಕೊತಾನೆ. ನನ್ನೊಂದಿಗೆ ಹೇಳ್ಕೊಂಡಿರ್ಲಿಲ್ಲ ಅಂದರೆ ಇವಾಗ ಹೇಳ್ಕೊತಾನೆ. ಅಂದರೆ ಆ ಥರ ಇರೋರ್ನೆಲ್ಲನೂ ಚೆನ್ನಾಗಿರ್ಬೇಕು, ಚೆನ್ನಾಗಿ ಬೆಳೆಸ್ಬೇಕು ಅನ್ನೋದೇ ನನ್ನ ಆಸೆ. ಈ ಥರದೊಂದು ಸಾಧನೆ ಮಾಡ್ತಾನೆ ಅಂತ ಅನ್ಕೊಂಡಿದ್ರ? ನಾವಂತೂ ಕನಸಲ್ಲೂ ಅನ್ಕೊಂಡಿರ್ಲಿಲ್ಲ ಕಣಪ್ಪ. ನಮ್ಗೆ ಕನಸಲ್ಲೂ ಗೊತ್ತಿಲ್ಲ. ನಮ್ಮ ಅನ್ಕತ್ಲು ಇರಲಿಲ್ಲ ನಾವು. ಅಂದರೆ ಈಗ ಈ ಥರ ಗೆದ್ನ ಈ ಥರ ಅಭಿಮಾನಿಗಳೆಲ್ಲ ಪ್ರೀತಿ ತೋರ್ತಾವ್ರೆ ಅಂತ ಅಂದರೆ ಅದು ನನಗೆ ತುಂಬ ಖುಷಿ ಆಯ್ತದೆ. ಅವ್ರು ಆಡಾಡೋ ಮಾತು ತುಂಬ ಖುಷಿ ಕೊಡುತ್ತೆ ನನಗೆ. ಅದೇ ನನಗೆ. ಈಗ ಮದುವೆ ಮಾಡಲ್ವಾ ಗಿಲ್ಲಿ ಅವ್ರಿಗೆ ಅಂತ ಅವನು ಇಷ್ಟಪಟ್ಟು ಇಷ್ಟಪಟ್ಟು ಆಯ್ತೀನಿ ಅಂತಾನೆ. ಅದು ನಮಗಿಷ್ಟೊಂದು ಖುಷಿ ಕೊಟ್ಟವನೆ, ನಮ್ಮಿಷ್ಟೊಂದೆಲ್ಲ ಇದು ಮಾಡವನೆ. ಈ ಕರ್ನಾಟಕದ ಜನ ಸಂಪನ್ನ ಮಾಡವನೆ. ಅವ್ನು ಯಾರು ಇಷ್ಟಪಟ್ಟಿನ ಆಯ್ತೀನಿ ಅಂತಾನೆ ಅವ್ರಾಗಿ. ಅಯ್ಯೋ ಬಿಟ್ಟಿನಿ ಅವನಿಷ್ಟ. ಸರಿ.